ದಾನಿಗಳ ನೆರವಿನಿಂದ ಮತ್ತೆ ಚೇತರಿಸಿದ ದೊಡ್ಡಪುರ ಸರ್ಕಾರಿ ಶಾಲೆ. ಮೂಲಸೌಕರ್ಯ ವೃದ್ಧಿ, ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳ, ಸರ್ಕಾರಿ ಶಾಲೆಗಳ ಉಳಿವಿಗೆ ಮಾದರಿಯಾದ ಸಮಾಜ ಸೇವೆಯ ಕೈಹಿಡಿತ. ಹಾಸನ ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಸರ್ಕಾರಿ ಶಾಲೆಗಳ ಅಸ್ತಿತ್ವವೇ ಪ್ರಶ್ನಾರ್ಥಕವಾಗಿದ್ದರೆ, ಇಂದು ಸೂಕ್ತ ಮೂಲಸೌಕರ್ಯ ಮತ್ತು ಸಮಾಜದ ಸಹಭಾಗಿತ್ವ ದೊರೆತರೆ ಅದೇ ಶಾಲೆಗಳು ಹೊಸ ಜೀವ ಪಡೆದು ಪುನಶ್ಚೇತನಗೊಳ್ಳಬಹುದು ಎಂಬುದಕ್ಕೆ ಹಾಸನ ತಾಲೂಕಿನ ದೊಡ್ಡಪುರ ಸರ್ಕಾರಿ ಪ್ರೌಢಶಾಲೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಖಾಸಗಿ ಶಾಲೆಗಳತ್ತ ಪೋಷಕರ ಒಲವು ಹೆಚ್ಚುತ್ತಿರುವ ಕಾರಣ ಗ್ರಾಮೀಣ ಭಾಗದ ಅನೇಕ ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳ ಕೊರತೆಯನ್ನು ಎದುರಿಸುತ್ತಿವೆ. ಕೆಲವೆಡೆ ಶಾಲೆಗಳ ವಿಲೀನ ಅಥವಾ ಮುಚ್ಚುವ ಪರಿಸ್ಥಿತಿಯೂ ನಿರ್ಮಾಣವಾಗಿದೆ. ಆದರೆ ದೊಡ್ಡಪುರ ಸರ್ಕಾರಿ ಪ್ರೌಢಶಾಲೆ ಮಾತ್ರ ಈ ಪ್ರವೃತ್ತಿಗೆ ಅಪವಾದವಾಗಿ ಹೊರಹೊಮ್ಮಿದ್ದು, ಈ ವರ್ಷ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಗಮನಾರ್ಹ ಏರಿಕೆ ಕಂಡಿದೆ. ಇದಕ್ಕೆ ಪ್ರಮುಖ ಕಾರಣ ಶಾಲೆಯಲ್ಲಿ ನಡೆದಿರುವ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ಥಳೀಯ ದಾನಿಗಳ ಸಹಕಾರವಾಗಿದೆ. ಗ್ರಾನೈಟ್ ಉದ್ಯಮಿ ಹಾಗೂ ಸಮಾಜ ಸೇವಕ ಎಲ್.ಕೆ. ವಿಜಯಕುಮಾರ್ ತಮ್ಮ ವೈಯಕ್ತಿಕ ನೆರವಿನಿಂದ ಶಾಲೆಯ ಕಟ್ಟಡಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸುಣ್ಣ ಬಣ್ಣ ಬಳಸಿ ಹೊಸ ರೂಪ ನೀಡಿದ್ದಾರೆ. ಜೊತೆಗೆ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ಅಳವಡಿಕೆ, ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಹಾಗೂ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ಮಾಡುವ ಮೂಲಕ ಶಾಲೆಯ ವಾತಾವರಣವನ್ನೇ ಬದಲಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಲ್.ಕೆ. ವಿಜಯಕುಮಾರ್, ಸರ್ಕಾರಿ ಶಾಲೆಯ ಮಕ್ಕಳು ಯಾವುದರಲ್ಲೂ ಕಡಿಮೆಯಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೇವೆ ಎಂಬ ಕೀಳರಿಮೆ ವಿದ್ಯಾರ್ಥಿಗಳಲ್ಲಿ ಮೂಡಬಾರದು. ಇದೇ ಶಾಲೆಗಳಿಂದ ಓದಿದ ಅನೇಕರು ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಎಂದರು. ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ಅವರು, ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೇನೆ. ಆಗ ಪುಸ್ತಕ, ಪೆನ್ನುಗಳ ಕೊರತೆ ಇತ್ತು. ಒಂದು ರೀಫಿಲ್ ಸಿಕ್ಕರೂ ಅದನ್ನೇ ಬಳಸಿ ಬರೆಯಬೇಕಾಗುತ್ತಿತ್ತು. ಮಧ್ಯಾಹ್ನದ ಬಿಸಿಯೂಟವೂ ಇರಲಿಲ್ಲ. ಮನೆಯ ಬಡತನದ ನಡುವೆ ಮನೆ ಕೆಲಸಗಳನ್ನು ಮಾಡಿಕೊಂಡು ಓದಬೇಕಾಗಿತ್ತು. ಆ ಕಷ್ಟ ಇಂದಿನ ಮಕ್ಕಳಿಗೆ ಬರಬಾರದು ಎಂಬ ಕಾರಣದಿಂದಲೇ ಶಿಕ್ಷಣಕ್ಕೆ ಕೈಜೋಡಿಸಿದ್ದೇನೆ ಎಂದು ತಿಳಿಸಿದರು. ಅವರು ವಿದೇಶಗಳಲ್ಲೂ ವ್ಯವಹಾರ ನಡೆಸುತ್ತಿದ್ದರೂ ತಾವು ಬೆಳೆದು ಬಂದ ಹಾದಿಯನ್ನು ಮರೆತಿಲ್ಲ. ಇದೇ ಕಾರಣಕ್ಕೆ ಮೂಲಸೌಕರ್ಯಗಳ ಕೊರತೆ ಇರುವ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅಗತ್ಯ ನೆರವು ನೀಡುತ್ತಿದ್ದಾರೆ. ಸೇವೆ ಕೇವಲ ಪ್ರಚಾರಕ್ಕಾಗಿ ಅಲ್ಲ, ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಉಂಟಾಗದಂತೆ ಮಾಡಿ ಅವರ ಗಮನ ಸಂಪೂರ್ಣವಾಗಿ ಶಿಕ್ಷಣದ ಕಡೆ ಇರಬೇಕು ಎಂಬುದೇ ನನ್ನ ಉದ್ದೇಶ ಎಂದು ಹೇಳಿದರು. ಶಿಕ್ಷಣ ತಜ್ಞರ ಅಭಿಪ್ರಾಯದಂತೆ ಸರ್ಕಾರಿ ಶಾಲೆಗಳ ಉಳಿವು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು, ಹಳೆಯ ವಿದ್ಯಾರ್ಥಿಗಳು, ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ಕೈಜೋಡಿಸಿದರೆ ಶಾಲೆಗಳ ಗುಣಮಟ್ಟ ಹೆಚ್ಚುವುದರ ಜೊತೆಗೆ ಪೋಷಕರ ವಿಶ್ವಾಸವೂ ವೃದ್ಧಿಯಾಗುತ್ತದೆ. ಅದರ ನೇರ ಪರಿಣಾಮವಾಗಿ ವಿದ್ಯಾರ್ಥಿಗಳ ದಾಖಲಾತಿಯೂ ಹೆಚ್ಚಾಗುತ್ತದೆ. ದೊಡ್ಡಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಇತ್ತೀಚಿನ ಬೆಳವಣಿಗೆ ಇದೇ ಮಾತಿಗೆ ಸಾಕ್ಷಿಯಾಗಿದೆ. ಸುಂದರ ವಾತಾವರಣ, ಅಗತ್ಯ ಮೂಲಸೌಕರ್ಯ ಹಾಗೂ ವಿದ್ಯಾರ್ಥಿ ಸ್ನೇಹಿ ವ್ಯವಸ್ಥೆಗಳಿಂದ ಶಾಲೆ ಹೊಸ ಚೈತನ್ಯ ಪಡೆದಿದ್ದು, ಖಾಸಗಿ ಶಾಲೆಗಳಷ್ಟೇ ಉತ್ತಮ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲೂ ದೊರೆಯಬಹುದು ಎಂಬ ವಿಶ್ವಾಸವನ್ನು ಪೋಷಕರಲ್ಲಿ ಮೂಡಿಸಿದೆ. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ತ್ರಿವೇಣಿ, ರೋಟರಿ ಕ್ಲಬ್ ಆಫ್ ಹಾಸನ್ನ ಬಿ.ಎನ್. ಬೊಮ್ಮೇಗೌಡ, ಲೋಕೇಶ್, ಪರಮೇಶ್, ಚೇತನ್, ಯೋಗೇಶ್ ಗೌಡ, ಶಂಕರ್, ದಾಕ್ಷಾಯಿಣಿ, ಯೋಗ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಾಲೆಯ ಅಶ್ವಥ್ ಸ್ವಾಗತಿಸಿದರು. ಮಕ್ಕಳು, ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ನೀವೇನು ಖಾಸಗಿ ಶಾಲೆ ಮಕ್ಕಳಿಗಿಂತ ಯಾವುದ್ರಲ್ಲೂ ನೀವು ಕಮ್ಮಿ ಇಲ್ಲ. ನೀವು ಮನಸ್ಸು ಕೂಡ ನೀವು ಆ ಥರದ್ದು ಯಾವುದೂ ನೀವು ಅನ್ಕೊಳಕ್ಕೆ ಹೋಗ್ಬಾರ್ದು. ಇವತ್ತೇನು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳುಗಳೇ ಅವರೇ ಇವತ್ತು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳು ಅಲಂಕರಿಸಿದ್ದಾರೆ, ದೇಶ ವಿದೇಶಗಳಲ್ಲಿ ಕೂಡ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಅದರಲ್ಲಿ. ಇದಕ್ಕೆ ನಾವು ನಿಮ್ಗಳ ಜೊತೆಗೆ ನಾವು ಏನಂತ ಹೇಳಿದ್ರೆ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಂತವನೇ. ಹಂಗಾಗಿ ನಾವು ಯಾಕೆ ನಿಮಗೆ ಪುಸ್ತಕ ಪೆನ್ನು ನಾವು ವಿತರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಪಟ್ಟಂತ ಶ್ರಮ. ಆ ದಿನ ನಮಗೆ ಪುಸ್ತಕ ಸಿಗ್ತಾ ಇರಲಿಲ್ಲ, ಪೆನ್ಸಿಲ್ ನಾವು ನೋಡೇ ಇರಲಿಲ್ಲ, ಪೆನ್ ಅಂತೂ ನಮ್ಗೆ ಇಲ್ಲವೇ ಇಲ್ಲ ಬಿಡಿ. ಅದು ಯಾವ್ದೋ ಏನೋ ನಮ್ಗೆ ಹೇಳಂಗೇ ಇಲ್ಲ. ಆ ಥರದ ಪರಿಸ್ಥಿತಿ. ಒಂದು ರೀಫಿಲ್, ಚಿಕ್ಕ ರೀಫಿಲ್ ತಗೊಳ್ಳೋದು ಕೂಡ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆ ಥರದ. ಆಮೇಲೆ ಚಪ್ಪಲಿ ಅಂತ ನಾವು ಹಾಕಲೇ ಇಲ್ಲ ಬಿಡಿ. 3-4 ಕಿಲೋಮೀಟರ್ ದಿನ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ನಡ್ಕೊಂಡು ಬರ್ತಾ ಇದ್ವಿ. ಬರಿಗಾಲಲ್ಲಿ ಹೋಗ್ತಾ ಇದ್ವಿ. ಮಧ್ಯಾಹ್ನದ, ಇವತ್ತು ನಿಮಗೆ ತುಂಬಾ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಇದೆ. ಅವತ್ತಿಗೆ ಯಾವುದೇ ಊಟದ ವ್ಯವಸ್ಥೆ ಇರ್ತಿರ್ಲಿಲ್ಲ. ಮನೆಗಳಲ್ಲಿ ಬಡಿಸ್ತಾನೆ ಇರ್ತಿತ್ತು. ನಮ್ಗೆ ಬೆಳಗ್ಗೆ ತಿನ್ಕೊಂಡು ಹೋಗೋದೇ ನಮಗೆ ತುಂಬಾ ಕಷ್ಟ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕೂಲಿ ಮಾಡಿ ಸಾಕ್ತಾ ಇದ್ದಿದ್ದು. ಅವ್ರು ಕೂಲಿಗೆ ಹೋಗೋದ್ರೊಳಗಡೆ ಏನೋ ಮುದ್ದೆ ಕಟ್ಟಿಟ್ಬಿಟ್ಟು ಹೋಗ್ಬಿಡೋರು, ನೀವು ತಿನ್ಬಿಟ್ಟು ಹೋಗ್ಬಿಡಿ ನೀವು ಸ್ಕೂಲ್ಗೆ ಅಂತೇಳಿ. ಬರೋದ್ರೊಳಗಡೆ ನಾವು ಅವ್ರ ಕೆಲಸ ಮುಗಿಸ್ಕೊಂಡು ಬರೋದ್ರೊಳಗಡೆ ನಾವು ಶಾಲೆಯಿಂದ ಬರ್ತಿದ್ವಿ. ನಾವು ಬಂದು ಮನೆ ಕಸ ಗುಡಿಸ್ತಿದ್ವಿ, ಒಲೆಯಲ್ಲಿ ಬೂದಿ ತೆಗಿತಿದ್ವಿ, ಬೆಣ್ಣೆ ಮೂಲೆಗೆ ಬೆಣ್ಣೆ ತಂದು ಹಾಕ್ತಿದ್ವಿ.
ಮನೆಗಳಿಗೆ ನೀರು ತಂದು ತುಂಬಿಸ್ತಿದ್ವಿ. ಯಾಕಂದ್ರೆ ನಾವು ಅವರಿಗೆ ಸಹಾಯ ಮಾಡ್ತಿದ್ವಿ. ಯಾಕಂದ್ರೆ ಅವ್ರು ಬೆಳಗಿಂದ ಸಂಜೆವರೆಗೂ ಅವ್ರು ಕಷ್ಟ ಪಡ್ತಾ ಇದ್ರು, ಮಕ್ಕಳಿಗೋಸ್ಕರ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅವರಿಗೆ ನಮ್ಮಿಂದ ಒಂದು ಚಿಕ್ಕದಾಗ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಆ ಥರ ಅವರಿಗೆ ನಮ್ಮ ಕಡೆಯಿಂದ ಮಕ್ಕಳು, ನಾವು ತಂದೆ ತಾಯಿಗಳಿಗೆ ನಾವೇನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು ನಿಮಗೆ. ಈಗ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿಗೆ ಸ್ಕೂಲಿಗೆ ಕಳಿಸೋದಕ್ಕೆ ಎಷ್ಟು ಕಷ್ಟಪಟ್ಟು ಅವ್ರು ನಿಮ್ಮನ್ನು ಸಾಕಿ ಬೆಳೆಸಿ, ನಿಮ್ಗೆ ಅವ್ರು ಊಟ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ನಿಮಗೆ ಅವ್ರು ಊಟ ಕೊಟ್ಟು ಕಳಿಸ್ತಾರೆ. ಬೆಳಗ್ಗೆ ಎದ್ದು ಅವ್ರಿಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅವ್ರು ಉಪವಾಸ ಹೋಗ್ತಾರೆ. ಆದ್ರೂ ಅವ್ರಿಗೆ ತೋರಿಸ್ಕೊಳ್ಳಲ್ಲ, ನಿಮ್ಗೆ ಹೇಳ್ಕೊಳ್ಳಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ ಅಂತೇಳಿ. ನನ್ನ ಮಕ್ಕಳು ಬೇರೆ ಮಕ್ಕಳಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಆಗಬಾರ್ದು, ಚೆನ್ನಾಗಿ ಓದಬೇಕು, ಸಮಾಜದಲ್ಲಿ ಒಳ್ಳೆ ಉನ್ನತ ಒಂದು ಹುದ್ದೆಗೆ ಹೋಗ್ಬೇಕು, ಒಂದು ಸರ್ಕಾರಿ ಕೆಲಸ ಪಡಿಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ತಂದೆ ತಾಯಿನೂ ಕಷ್ಟಪಡ್ತಾ ಇರ್ತಾರೆ. ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮದಿರಾಗಿರ್ಬೋದು, ನನ್ನ ತಂದೆ ತಾಯಿಗಳು ಕೂಡ ಅದೇ ತರ. ಹಾಗಾಗಿ ನಾವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು, ನಾನು ಸರ್ಕಾರಿ ಶಾಲೆಯಿಂದನೇ ಓದಿ ಬಂದು, ನಮಗೂ ಕೂಡ ನಿಮ್ಮ ತರನೇ ಮಕ್ಕಳೇ, ನಮ್ಗೆ ಏನು ಇಲ್ಲ, ನಾವು ಬಂದಿದ್ದೆ 0ಇಂದ, ಅಲ್ಲಿಂದ ಬಂದು ಇವತ್ತು ನಾವೊಂದು 500 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನು ಯಾವ ತರ ಅಂತ ನಮ್ಮ ರಾಜ್ಯ ಮಟ್ಟದಲ್ಲ, ನಮ್ಮ ದೇಶದಲ್ಲ, ವಿದೇಶದಲ್ಲೂ ಕೂಡ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ. ನನ್ನ ಬಿಸ್ನೆಸ್ ಅಲ್ಲಿ ಇರ್ಬೇಕಾದ್ರೆ ನಾವು ಬಂದಂತ ದಾರಿನ ಮರಿಬಾರದು ಅನ್ನೋ ಒಂದೇ ಉದ್ದೇಶದಿಂದ ನಾನು ಒಂದಷ್ಟು ಸರ್ಕಾರಿ ಶಾಲೆಗಳನ್ನ, ಯಾವ ತರ ಹಿಂದುಳಿದಕ್ಕಂಥ ಸರ್ಕಾರಿ ಶಾಲೆಗಳನ್ನ, ಮೂಲ ಸೌಲಭ್ಯಗಳು ಇಲ್ಲದೆ ಇರತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಆ ಶಾಲೆಗೆ ನನ್ನಿಂದ ಯಾವ ಮಟ್ಟದ ಸಹಾಯ ಆಗ್ಬೋದು, ಅಲ್ಲಿ ವಿದ್ಯಾರ್ಥಿಗಳಿಗೆ ಬುಕ್ಸ್ ಬೇಕಾ, ಪೆನ್ ಬೇಕು. ಈಗ ಮೊನ್ನೆ ಚಿಪ್ಪಿಂಕಟ್ಟೆ ಶಾಲೆಗೆ ಹೋಗಿ ಬ್ಯಾಗ್ ವಿತರಣೆ ಮಾಡಿ ಬಂದೆ ನಾನು. ಅದ್ರ ಜೊತೆಗೆ ಪ್ರತಿ ವರ್ಷ ದೇವೇಗೌಡ ನಗರ ಶಾಲೆಗೆ ನಾವು ಅಲ್ಲಿ ಕೂಡ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೆ ನಾನು ಸೇಮ್ ನಿಂತರನೆ ಎಲ್ಲಾ ಮಕ್ಕಳಿಗೂ, ಅದರಲ್ಲೂ ನಾನು ನೋಡಿ, ನೀವು ಬೇಕಾದ್ರೆ ಅದು ಓಪನ್ ಮಾಡಿ ನೋಡ್ಬೋದು. ಏನೋ ಕೊಟ್ವಿ ಅಂತ ಹೇಳಿ ಕಾಟಾಚಾರಕ್ಕೆ ಕೊಡೋ ಅಂತ ಮನುಷ್ಯ ನಾನಲ್ಲ. ನಾವು ಕೊಟ್ಟರೆ ಅದು ಒಳ್ಳೇದೇ ಕೊಡಬೇಕು. ನಿಮಗೆ ಅಪ್ಸರ ಪೆನ್ಸಿಲೇ ಕೊಟ್ಟಿದ್ವಿ, ಅರುಣ್ ನೋಟ್ಬುಕ್ಸೇ ಕೊಟ್ಟಿದ್ವಿ, ಒಳ್ಳೆ ಜಾಮೆಟ್ರಿ ಬಾಕ್ಸ್ ಕೊಟ್ಟಿದ್ವಿ, ಒಳ್ಳೆ ಪೆನ್ ಬಾಕ್ಸ್ಗಳ ಕೊಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನೀವು ಯಾವುದರಲ್ಲೂ ಕೂಡ ನಿಮಗೆ ಕೊರತೆ ಕಾಣಬಾರ್ದು. ನಿಮ್ಮ ಗಮನ ಎಲ್ಲಿರ್ಬೇಕು, ಓದೋದ್ರ ಕಡೆ ಇರಬೇಕು. ಇದೆ ಬರಲ್ಲ ಅಂತವ, ಅದಕ್ಕೆ ಇಲ್ಲ ಮುಂಚೆ ಹೇಳಿದ್ನಿ. ವೇಣು ಸಿಕ್ಕಿದ್ರೆ ಹೇಳಿದ್ನಿ, ಅವತ್ತು ಹೇಳಿದ್ದೆ. ಇನ್ನೊಂದ್ಸಲ ವೇಣಿಗೆ ಹೇಳಿದ್ನಿ ನಿನ್ನೆ, ಫೋನ್ ಸಿಕ್ಕಲಿಲ್ಲ. ನಿನ್ನೆ ಇಂಜಿನಿಯರಿಂಗ್ ಹೊಸ ಅವತ್ತೇ ಹೇಳಿದ್ದೆ, ಅವತ್ತು ಫೋನ್ ಮಾಡಿದ್ದೆ.